ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಂಗಳೂರು ಬನ್ಸ್. ಮಂಗಳೂರು ಬನ್ಸ್ ಅಂದ ತಕ್ಷಣ ತುಂಬ ಕಷ್ಟ ಅಂತ ಏನೂ ಇಲ್ಲ, ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಇದು ಪರ್ಫೆಕ್ಟ್ ರೆಸಿಪಿ. ತೆಂಗಿನಕಾಯಿ ಚಟ್ನಿ ಜೊತೆ ಇದನ್ನು ತಿಂತಾ ಇದ್ರೆ ರಿಯಲಿ ಫ್ರೆಂಡ್ಸ್ ಅದ್ಭುತವಾದ ರುಚಿ. ನೋಡಿ ಎಷ್ಟು ಚೆನ್ನಾಗಿದೆ, ತೋರಿಸ್ತೀನಿ. ಬಿಸಿ ಬಿಸಿ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೆ ಇದು ತಣ್ಣಗಾದರೂ ಕೂಡ ಅಷ್ಟೇ ಸಾಫ್ಟ್ ಇರುತ್ತೆ. ಹಾಗಾಗಿ ಹೇಳಿದೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ಇದು ಪರ್ಫೆಕ್ಟ್ ರೆಸಿಪಿ. ನೋಡಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಸಾಫ್ಟ್ ಇದೆ ಅಂದರೆ ಒಂಥರ ಬನ್ ಇರುತ್ತಲ್ವ, ಸೊ ಅದೇ ರೀತಿ. ಹಾಗಾಗಿ ಇದಕ್ಕೆ ಬನ್ ಅಂತ ಹೇಳ್ತಾರೆ, ಮಂಗಳೂರು ಬನ್ಸ್ ಅಂತ. ತುಂಬ ಪ್ರಸಿದ್ಧವಾದ ಒಂದು ತಿನಿಸು ಇದು. ನೋಡಿ ಎಷ್ಟು ಚೆನ್ನಾಗಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ. ಹಾಗಾಗಿ ಇದನ್ನು ಮಿಸ್ ಮಾಡದೆ ಮಾಡಿ. ಯಾವುದಾದ್ರೂ ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಏನಾದರೂ ಇದು ತಿನ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 6 ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು. ನೋಡಿ ಈ ರೀತಿಯಾಗಿರಬೇಕು. ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ 6. ಸಿಪ್ಪೆ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಸಕ್ಕರೆ ಪುಡಿ, ಶುಗರ್ ಪೌಡರ್ ಹಾಕೋಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಪೌಡರ್, ಸ್ವಲ್ಪ ಸಾಲ್ಟ್, ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಕ್ಯೂಮಿನ್ ಸೀಡ್ಸ್ ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾನ ಹಾಕ್ಕೊಂಡು ಮೊದಲು ಒಂದು ಸ್ಪೂನಿಂದ ಚೆನ್ನಾಗಿ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೋಬೇಕು. ಎಲ್ಲೂ ಗಂಟಿರಬಾರ್ದು, ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಓಕೆ, ಇದು ಪರ್ಫೆಕ್ಟಾಗಿ ಈ ರೀತಿಯಾಗಿ ಬರಬೇಕು. ಈಗ ಏನು ಮಾಡಬೇಕಂದ್ರೆ 4 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್, ಮೊಸರನ್ನು ಹಾಕೋಬೇಕಾಗತ್ತೆ. ಸೊ ಮೊಸರು ಹಾಕ್ಕೊಂಡು ಮತ್ತೆ ನೀಟಾಗಿ ಚೆನ್ನಾಗಿ ಎಲ್ಲ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದೇ ಮೇನು. ನಂತರ ಇಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಯಾವುದಾದ್ರೂ ತೊಗೋಬೋದು. ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಮೈದಾ ಹಿಟ್ಟಲ್ಲಿ ಈ ಬನ್ಸ್ ಮಾಡಿ. ಹಾಗಾಗಿ ಮಕ್ಕಳು ಹೇಳಿದರು ಮೈದಾ ಹಿಟ್ಟನ್ನು ಯೂಸ್ ಮಾಡು ಅಂತ. ಹಾಗಾಗಿ ಇವತ್ತು ಮೈದಾ ಹಿಟ್ಟನ್ನು ಹಾಕ್ಕೊಂಡೆ. ಮೊದಲು 1 ಕಪ್ಪು, ಮತ್ತು 1 ಕಪ್ಪಷ್ಟು ನಾನು ಅರ್ಧದಷ್ಟು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ನೀರು ಸ್ವಲ್ಪ ಕೂಡ ಆ್ಯಡ್ ಮಾಡೋ ಹಾಗಿಲ್ಲ. ವಿತೌಟ್ ವಾಟರ್ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಕೆಲವರು ಗೋಧಿ ಹಿಟ್ಟನ್ನು ಯೂಸ್ ಮಾಡೋದಾದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ಕೂಡ ನೀರು ಹಾಕ್ಕೊಳ್ಳೋದೇನೆ ನೀವು ಕಲಿಸ್ಕೋಬೇಕು. ಮೇನ್ ಅಂದರೆ ರುಚಿ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಈ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಹಿಟ್ಟು ಕಲಸಿದ ನಂತರ ಇದನ್ನು ಓವರ್ ನೈಟ್ ಇದನ್ನು ಮುಚ್ಚಿಟ್ಬಿಡಬೇಕು. ನಾನು ರಾತ್ರಿ ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ಸೊ ಓವರ್ ನೈಟ್ ಇದು ಹಾಗೆ ಇದೆ. ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಬೆಳಗಿನ ಜಾವ ನಿಮಗೆ ಹಿಟ್ಟು ಯಾವ ರೀತಿ ಬಂದಿದೆ. ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಕಲಿಸ್ಕೊಂಡು ಈಗ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಹಾಕೋದ್ರೊಳಗೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ, ಈಗ ಚಪಾತಿ ಹಿಟ್ಟು ನೀವು ಅಂದರೆ ಚಪಾತಿ ಮಾಡಲಿಕ್ಕೆ ಹಿಟ್ಟು ತೊಗೊಳ್ತೀರಲ್ವ, ಸೊ ಆ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಈ ಹಿಟ್ಟನ್ನು ತೊಗೋಬೇಕು. ಪೂರಿ ಎಲ್ಲ ಮಾಡುವಾಗ ಸ್ವಲ್ಪ ಸ್ವಲ್ಪ ತೊಗೊಳ್ತೀವಿ ಹಿಟ್ಟು, ಆ ರೀತಿ ಮಾಡ್ಕೋಬಾರ್ದು. ನಾವು ಬನ್ಸ್ ಮಾಡ್ತಾ ಇದ್ದೀವಿ, ಮಂಗಳೂರು ಬನ್ಸ್, ಹಾಗಾಗಿ ಹಿಟ್ಟು ಕ್ವಾಂಟಿಟಿ ಜಾಸ್ತಿ ಇರಬೇಕು. ಸೊ ತೊಗೊಂಡು ಈ ರೀತಿಯಾಗಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕು. ನೋಡಿ ತೋರಿಸ್ತೀನಿ. ಈ ರೀತಿ ಮೊದಲು 4ರಿಂದ 5 ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಫ್ರೈ ಮಾಡುವಾಗ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಹಾಗಾಗಿ ನಾನು ಇಲ್ಲಿ ಒಂದು 4 ಇದನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ. ತೋರಿಸ್ತೀನಿ ನೋಡಿ. ತುಂಬ ತೆಳು ಇರಬಾರ್ದು, ಸ್ವಲ್ಪ ದಪ್ಪ ಇರಬೇಕಿದು. ಬನ್ಸ್ ಮಾಡ್ತಾ ಇರೋದ್ರಿಂದ ನೋಡಿ ಹೀಗಿರಬೇಕು. ಇನ್ನೂ ಸ್ವಲ್ಪ ದಪ್ಪ ಇದ್ರೂ ಕೂಡ ನೋ ಪ್ರಾಬ್ಲಮ್, ಆದರೆ ತೆಳುವಾಗಿ ಲಟ್ಟಿಸ್ಕೊಂಡು ಹೋಗಬೇಡಿ. ಈಗ ಕಾದಿರೋ ಎಣ್ಣೆಯಲ್ಲಿ ಇದನ್ನು ನಾನೇನು ಲಟ್ಟಿಸಿಟ್ಟಿದ್ನಲ್ವ ಈ ಪೂರಿನ, ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಥರ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಮೇಲೆ ಈ ಥರ ಹಾಕ್ತಾ ಇದ್ರೆ ಏನಾಗುತ್ತೆ, ಆ ಬನ್ಸು ಚೆನ್ನಾಗಿ ಉಬ್ಬಿ ಬರುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಆದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕಲರ್ ಚೇಂಜ್ ಆಗಿಬಿಟ್ರೆ ಒಳಗಡೆ ಹಸಿ ಹಸಿ ಇರುತ್ತೆ. ಹಾಗಾಗಿ ಲೋ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ದಪ್ಪ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಹಸಿ ಹಸಿಯಾಗಿರಬಾರ್ದು ಅಂತ ಅಷ್ಟೇ ನಿಮಗೆ ಪದೇ ಪದೇ ಹೇಳ್ತಾ ಇರೋದು. ಸೊ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಾನು ತೆಗೆದು ಇಡ್ತಾ ಇದ್ದೀನಿ. ನೋಡಿದ್ರಲ್ಲ, ಕಲರ್ ಇದೇ ರೀತಿ ಬರಬೇಕು. ಮಂಗಳೂರು ಬನ್ಸ್ ಕಲರು ಇದೇ ರೀತಿಯಾಗಿ ಬರುತ್ತೆ. ನೀವು ನೋಡಿರ್ಬೋದು. ಮಂಗಳೂರು ಹೋದರೆ ನಿಮಗೆ ಇದು ಸಿಕ್ಕೇ ಸಿಗುತ್ತೆ ಈ ಬನ್ಸು. ಕೆಲವೊಂದು ಸಲ ಹೋದರೆ ಮಿಸ್ ಮಾಡದೆ ತಿಂದು ಕೂಡ ಬನ್ನಿ. ಇಲ್ಲಿ ನಾನು ಅಮ್ಮನ ಮನೆ ಕಾರವಾರ ಹೋಗ್ತಾ ಇರ್ತೀನಿ, ಅಲ್ಲೂ ಕೂಡ ಹೋಟ್ಲಿಗೆ ಹೋದರೆ ಕೆಲವೊಂದು ಸಲ ನಾನು ಇದನ್ನು ತಿಂದು ಬರ್ತೀನಿ. ಸೊ ಕರಾವಳಿಯಲ್ಲಿ ಇದು ಅತಿ ಹೆಚ್ಚಾಗಿ ಮಾಡ್ತಾರೆ. ಸೊ ಹಾಗಾಗಿ
ಈ ಥರ ನೀವು ಕೆಲವೊಂದು ಸಲ ಒಂದೇ ರೀತಿ ತಿಂಡಿ, ಇಡ್ಲಿ, ದೋಸೆ ಆ ಥರ ಏನಾದರೂ ತಿಂದು ಬೇಜಾರಾಗಿದೆ, ಸ್ವಲ್ಪ ಡಿಫ್ರೆಂಟ್ ಬೇಕು ಅಂತ ಅನಿಸಿದರೆ ಇದನ್ನು ಮಂಗಳೂರು ಬನ್ಸ್ ಮಾಡಿ ತಿಂದು ಎಂಜಾಯ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇದೇ ರೀತಿ ನಾನು ಎಲ್ಲ ಫ್ರೈ ಮಾಡಿಕೊಂಡು ತೆಗೆದಿಡ್ತಾ ಇದ್ದೀನಿ. ಕರೀಲಿಕ್ಕೆ ಒಂಥರ ಮಜಾ ಬರುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದಕ್ಕೆ ನೀವು ಕೊಕೊನಟ್ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಥವಾ ತರಕಾರಿ ಸಾಗು ಏನು ಬೇಡಪ್ಪ ಅಂದರೆ ಹಾಗೆ ಕೂಡ ತಿನ್ಬೋದು. ಅಷ್ಟೊಂದು ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನೋಡಿ, ಎಲ್ಲ ಫ್ರೈ ಮಾಡಿಬಿಟ್ಟು ಈಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ, ಬನ್ ಥರ ಇದೆ ಒಳಗಡೆ. ನೋಡ್ಲಿಕ್ಕೆ ಕೂಡ ಅದು ಬನ್ ಥರನೇ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಬನ್ ಅಂತ ಹೇಳ್ತಾರೆ, ಅಂದರೆ ಮಂಗಳೂರು ಬನ್ಸ್. ಇಷ್ಟೊಂದು ಸಾಫ್ಟ್ ರುಚಿ ರುಚಿಯಾದ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪರ್ಫೆಕ್ಟ್ ಆದ ಈ ಮಂಗಳೂರು ಬನ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಚಟ್ನಿ ಜೊತೆ ತಿಂತಾ ಇದ್ದರೆ ರಿಯಲಿ ಫ್ರೆಂಡ್ಸ್, ಇದರ ರುಚಿ ಮರೆಯೋದೇ ಇಲ್ಲ. ಮನೇಲಿ ಹೇಗೋ ಬಾಳೆಹಣ್ಣಿದ್ದೇ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ಸಲ ಹಣ್ಣಾಗಿರೋ ಬಾಳೆಹಣ್ಣು ಇದ್ದರೆ ವೇಸ್ಟ್ ಮಾಡಬೇಡಿ, ಈ ರೀತಿ ಬನ್ಸ್ ಮಾಡಿ ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.